ನಮಸ್ಕಾರ. ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ಒಂದು ಮಹತ್ವದ ಹಾಗೂ ಬಿಸಿ ಬಿಸಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇಡೀ ದೇಶದ ರಾಜಕಾರಣವನ್ನ ಬಿಜೆಪಿಯನ್ನ ನಿಯಂತ್ರಿಸ್ತಾ ಇರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ಎಸ್ಎಸ್ ಪಾರದರ್ಶಕತೆ ಹೊಂದಿದೆಯೇ ಇಲ್ವೇ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂತಹ ಒಂದು ನೇರ ಪ್ರಶ್ನೆ ಈಗ ಇಡೀ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ನಡುಕ ಹುಟ್ಟಿಸಿದೆ. ಹೌದು, ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರುವ ಪ್ರಶ್ನೆ ತುಂಬಾ ಸರಳ ಮತ್ತು ತಾರ್ಕಿಕ ಮತ್ತು ಕಾನೂನುಬದ್ಧವಾಗಿದೆ. ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಂದು ಸಣ್ಣ ಪುಟ್ಟ ಸಂಘಟನೆ ಕಟ್ಟಬೇಕಾದ್ರೂ, ಒಂದು ಸಣ್ಣ NGO ನಡೆಸಬೇಕಾದ್ರೂ ಅಥವಾ ಸಾರ್ವಜನಿಕರಿಂದ ಒಂದಷ್ಟು ದೇಣಿಗೆ ಸಂಗ್ರಹಿಸಬೇಕಾದ್ರೂ ಸೊಸೈಟಿ ಆಕ್ಟ್ ಅಥವಾ ಟ್ರಸ್ಟ್ ಕಾಯ್ದೆಯ ಅಡಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು. ಆದ್ರೆ ಶತಮಾನದ ಇತಿಹಾಸ ಇರುವ ಸಾವಿರಾರು ಕೋಟಿ ಆಸ್ತಿ ಹೊಂದಿರುವ RSS ಇವತ್ತಿನವರೆಗೂ ಕೂಡ ಯಾಕೆ ನೋಂದಣಿಯನ್ನ ಮಾಡಿಕೊಂಡಿಲ್ಲ? ಇದು ಖರ್ಗೆ ಅವರ ಮುಖ್ಯ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರುವ ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಹಣಕಾಸಿನ ಮೂಲ ಮತ್ತು ಉತ್ತರಾದಿತ್ವ. ಯಾವುದೇ ಒಂದು ನೋಂದಾಯಿತ ಸಂಸ್ಥೆ ಪ್ರತಿ ವರ್ಷ ತನ್ನ ಆಡಿಟ್ ವರದಿಯನ್ನ, ಆದಾಯ ಮತ್ತು ವೆಚ್ಚದ ವಿವರಗಳನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು. ಆದ್ರೆ RSSಗೆ ಬರುವ ಗುರುದಕ್ಷಿಣೆ ಹಾಗೂ ಕೋಟ್ಯಾಂತರ ರೂಪಾಯಿಗಳ ಫಂಡಿಂಗ್ ಎಲ್ಲಿಂದ ಬರ್ತದೆ? ಅದರ ಲೆಕ್ಕಪತ್ರಗಳನ್ನ ಯಾರು ಪರಿಶೀಲನೆ ಮಾಡ್ತಾರೆ? ಸಾರ್ವಜನಿಕವಾಗಿ ಯಾರಿಗೆ ಉತ್ತರಾದಿತ್ವ? ಈ ಪ್ರಶ್ನೆಗಳಿಗೆ RSS ಬಳಿ ಪಾರದರ್ಶಕ ಉತ್ತರ ಇದೆಯಾ? ಇದಕ್ಕೆ RSS ನ ವಾದ ಏನು ಅಂತ ಹೇಳಿದ್ರೆ, ನಾವು ಸೊಸೈಟಿಯೂ ಅಲ್ಲ, ಟ್ರಸ್ಟ್ ಕೂಡ ಅಲ್ಲ, ನಾವು ಕೇವಲ ಬಾಡಿ ಆಫ್ ಇಂಡಿವಿಜುವಲ್ಸ್, ಅಂದ್ರೆ ವ್ಯಕ್ತಿಗಳ ಗುಂಪು ಅಷ್ಟೇ ಅಂತ. ಭಾರತದ ಕಾನೂನಿನಲ್ಲಿ ವ್ಯಕ್ತಿಗಳ ಗುಂಪಾಗಿ ಕಾರ್ಯನಿರ್ವಹಿಸೋದಕ್ಕೆ ಯಾವುದೇ ನೋಂದಣಿಯ ಕಡ್ಡಾಯ ಅಗತ್ಯ ಇಲ್ಲ ಅಂತ RSS ಹೇಳ್ತಾ ಇದೆ. ಆದ್ರೆ ಕೇಳಿ, ನಮ್ಮ ದೇಶದ ಬಿಜೆಪಿ ಸರ್ಕಾರದ ಪ್ರಧಾನಿ, ಗೃಹ ಸಚಿವ ಯಾರು ಅನ್ನೋದನ್ನ ನಿರ್ಧಾರ ಮಾಡುವ ಸಂಸ್ಥೆ ತಾನೊಂದು ಕೇವಲ ಸಾಮಾನ್ಯ ಜನರ ಗುಂಪು ಅಂತ ಹೇಳಿಕೊಂಡು ನುಣುಚಿಕೊಳ್ತಾ ಇರೋದು ಎಷ್ಟು ಸರಿ ಅಲ್ವಾ? ಇದು ಕಾನೂನಿನ ಕಣ್ಣಿಗೆ ಮಣ್ಣು ಎರಚುವ ತಂತ್ರ ಅಲ್ವಾ? RSS ಬೆಂಬಲಿಗರು ತಮ್ಮ ರಕ್ಷಣೆಗೆ ಮತ್ತೊಂದು ವಾದವನ್ನ ಇಲ್ಲಿ ಮುಂದೆ ಇಡ್ತಾರೆ. RSSಗೆ ಸೇರಿದ ವಿದ್ಯಾರ್ಥಿ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತು ವಿವಿಧ ಸೇವಾ ಟ್ರಸ್ಟ್ಗಳು ಪ್ರತ್ಯೇಕವಾಗಿ ರಿಜಿಸ್ಟರ್ ಆಗಿದೆ ಅಂತ ಅವರು ಹೇಳ್ತಾರೆ. ಆದ್ರೆ ಮೂಲ ಸಂಸ್ಥೆಯಾದ RSS ತನ್ನ ಹೆಸರಿನಲ್ಲಿ ಯಾವುದೇ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳದೆ ಕೇವಲ ಅಂಗಸಂಸ್ಥೆಗಳ ಹೆಗಲ ಮೇಲೆ ಬಂದೂಕು ಇಟ್ಟು ರಾಜಕಾರಣ ಮಾಡ್ತಾ ಇರೋದು ಯಾಕೆ? ಮುಖ್ಯ ಸಂಸ್ಥೆಯೇ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿರಲು ಬಯಸೋದ್ರ ಹಿಂದಿನ ಮರ್ಮ ಏನು ಹಾಗಾದ್ರೆ? ಪ್ರಿಯಾಂಕ್ ಖರ್ಗೆ ಅವರ ಈ ತಾರ್ಕಿಕ ಪ್ರಶ್ನೆಗಳಿಗೆ ಬಿಜೆಪಿಯ ನಾಯಕ CT ರವಿ ಅವರು ಕೊಟ್ಟಿರುವ ಪ್ರತಿಕ್ರಿಯೆ ಮಾತ್ರ ಅತ್ಯಂತ ಹಾಸ್ಯಾಸ್ಪದ ಮತ್ತು ಬೇಜವಾಬ್ದಾರಿಯಿಂದ ಕೂಡಿದೆ. RSS ಅನ್ನ ಬ್ಯಾನ್ ಮಾಡೋದು ಯಾರ ಕೈಯಲ್ಲೂ ಇಲ್ಲ, ಖರ್ಗೆ ಕುಟುಂಬದಿಂದಲೂ ಸಾಧ್ಯ ಇಲ್ಲ ಅಂತ CT ರವಿ ಹೇಳಿದ್ದಾರೆ. ಇಲ್ಲಿ ನಾವೆಲ್ಲರೂ ಕೂಡ ಕೇಳಬೇಕಾದ ಪ್ರಶ್ನೆ ಏನಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಾದ್ರೂ RSS ಅನ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರಾ? ಇಲ್ವೇ ಇಲ್ಲ. ಅದೇ ಇವತ್ತಿನ ರಾಜಕಾರಣದ ಅತಿ ದೊಡ್ಡ ದುರಂತ ನೋಡಿ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾಗದೇ ಇದ್ದಾಗ ವಿಷಯವನ್ನ ದಿಕ್ಕು ತಪ್ಪಿಸೋದು ಬಿಜೆಪಿಯ ಹಳೆಯ ಚಾಳಿ. ಖರ್ಗೆ ಕೇಳ್ತಾ ಇರೋದು ನೋಂದಣಿ ಮತ್ತು ಪಾರದರ್ಶಕತೆಯ ಬಗ್ಗೆ, ಆದ್ರೆ CT ರವಿ ಮಾತನಾಡ್ತಾ ಇರೋದು ನಿಷೇಧದ ಬಗ್ಗೆ. ನೆಹರು ಅವರ ಕಾಲದಿಂದ ಹಿಡಿದು ಇಂದಿರಾ ಗಾಂಧಿಯವರೆಗೂ ಯಾರ ಕೈಯಿಂದ ಕೂಡ RSS ಅನ್ನ ಏನೂ ಮಾಡೋಕಾಗಿಲ್ಲ ಅಂತ ಇತಿಹಾಸದ ಪುರಾಣಗಳನ್ನ ಬಿಚ್ಚಿಡ್ತಿದ್ದಾರೆ CT ರವಿ. ಆದ್ರೆ ಪ್ರಸ್ತುತ ಕೇಳಲಾದ ಆಸ್ತಿ ಮತ್ತು ನೋಂದಣಿಯ ಪ್ರಶ್ನೆಗೆ ಅವರ ಬಳಿ ಒಂದೇ ಒಂದು ನೇರ ಉತ್ತರ ಇಲ್ಲ. ಅಷ್ಟೇ ಅಲ್ಲ, CT ರವಿ ಅವರು ಪ್ರಿಯಾಂಕ್ ಖರ್ಗೆ ಅವರ ತಂದೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಎಳೆದು ತಂದು ವೈಯಕ್ತಿಕ ದಾಳಿಯನ್ನ ನಡೆಸಿದ್ದಾರೆ. ನಿಮ್ಮಪ್ಪನ ಕೈಯಲ್ಲೇ ಏನೂ ಮಾಡೋದಕ್ಕೆ ಆಗಿಲ್ಲ RSS ಅನ್ನ, ಇನ್ನು ನಿಮ್ಮ ಕೈಯಲ್ಲಾಗುತ್ತಾ ಅಂತ ಅತ್ಯಂತ ಅಹಂಕಾರದಿಂದ ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಸಚಿವರೊಬ್ಬರು ಕಾನೂನಿನ ಚೌಕಟ್ಟಿನಲ್ಲಿ ಕೇಳಿದ ಪ್ರಶ್ನೆಗೆ ಈ ರೀತಿಯ ಗೂಂಡಾ ಶೈಲಿಯ ದಾಳಿಯಲ್ಲಿ ಉತ್ತರಿಸೋದು ಒಬ್ಬ ಜವಾಬ್ದಾರಿಯುತ ನಾಯಕನಿಗೆ ಶೋಭೆ ತರ್ತದೆಯೇ? CT ರವಿ ಅವರೇ, ಹಳೆ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ನಿಯಮಗಳು, ಯಾವುದೇ ಕಾನೂನುಗಳು ಇವರಿಗೆ ಅನ್ವಯಿಸ್ತಾ ಇರಲಿಲ್ಲ. ಯಾವುದೇ ರೀತಿಯ ಪೂರ್ವ ಅನುಮತಿ ಇಲ್ಲದೆ ಇವರು ರಾಜಾರೋಷವಾಗಿ ರ್ಯಾಲಿಗಳನ್ನ ನಡೆಸ್ತಾ ಇದ್ರು. ಸಾರ್ವಜನಿಕ ಶಾಂತಿಗೆ ಭಂಗ ತರ್ತಾ ಇದ್ರು. ಕಾನೂನು ಕೇವಲ ಸಾಮಾನ್ಯ ಜನರಿಗೆ ಮಾತ್ರ, ತಮಗೆ ಯಾವುದೇ ಕಾನೂನು ಅನ್ವಯಿಸುವುದಿಲ್ಲ ಎಂಬಂತೆ ಬಿಜೆಪಿಯ ನಾಯಕರು ವರ್ತಿಸ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ.
ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಇಲಾಖೆ ಹಾಗೂ ಆಡಳಿತದಲ್ಲಿ ತಂದಿರುವ ಕಠಿಣ ನಿಯಮಗಳು ಬಿಜೆಪಿಗೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇವತ್ತು ಯಾರೇ ಆಗ್ಲಿ, ಎಷ್ಟೇ ಪ್ರಭಾವಿ ಸಂಘಟನೆಯೇ ಇರಲಿ, ಒಂದು ಸಣ್ಣ ರ್ಯಾಲಿ ಅಥವಾ ಮೆರವಣಿಗೆ ನಡೆಸಬೇಕಾದ್ರೆ ಮುಂಚಿತವಾಗಿ ಅಥವಾ ಕಟ್ಟುನಿಟ್ಟಿನ ನಿಯಮಗಳ ಪ್ರಕಾರ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಅಂತ ಖರ್ಗೆ ತೋರಿಸ್ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನ ಅವರು ಸಾಬೀತುಪಡಿಸಿದ್ದಾರೆ. ಸಿಟಿ ರವಿ ಅವರು ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಕಮಿಷನ್ ಆರೋಪವನ್ನ ಮಾಡ್ತಾ ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ತಮ್ಮದೇ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 40% ಕಮಿಷನ್ ಸರ್ಕಾರ ಅಂತ ಇಡೀ ದೇಶದಾದ್ಯಂತ ಜನ ಉಗೀತಿದ್ದಾಗ ಇವ್ರು ಎಲ್ಲ ಹೋಗಿದ್ರು? ತಮ್ಮ ಅಧಿಕಾರಾವಧಿಯ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳೋದಕ್ಕೆ ಈಗ ಬೇರೆ ವಿಷಯಗಳತ್ತ ಜನರ ಗಮನವನ್ನ ತಿರುಗಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಅತ್ಯಂತ ಮಹತ್ವದ ಸುದ್ದಿ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ದೊಡ್ಡ ಸಂಘಟನೆಗಳ ಪಾರದರ್ಶಕತೆಗಾಗಿ ಹೊಸ ಕಾನೂನೊಂದನ್ನ ತರೋದಕ್ಕೆ ಸರ್ಕಾರ ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ. ಅಂತಹ ಕಾನೂನು ಜಾರಿಗೆ ಬಂದ್ರೆ RSS ಸೇರಿದಂತೆ ನೋಂದಣಿಯಾಗದ ಎಲ್ಲಾ ಪ್ರಭಾವಿ ಸಂಸ್ಥೆಗಳು ಕಡ್ಡಾಯವಾಗಿ ಸರ್ಕಾರದ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗ್ತದೆ. ಒಂದ್ ವೇಳೆ ಈ ಕಾನೂನು ಜಾರಿಯಾದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ದೊಡ್ಡ ದೊಡ್ಡ ಸಂಘಟನೆಗಳು ಮತ್ತು ಪ್ರತಿ ನಯಾ ಪೈಸೆಯ ಆದಾಯ ಮತ್ತು ವೆಚ್ಚದ ವಿವರವನ್ನ ನೀಡಲೇಬೇಕಾಗುತ್ತೆ. ವಿದೇಶದಿಂದಾಗ್ಲಿ ಅಥವಾ ದೇಶದ ಒಳಗಡೆಯಿಂದಾಗ್ಲಿ ಬರುವ ಹಣಕಾಸಿನ ಮೂಲವನ್ನ ಬಹಿರಂಗಪಡಿಸಬೇಕಾಗತ್ತೆ. ಜೊತೆಗೆ ವಾರ್ಷಿಕ ವರಮಾನಗಳನ್ನ, ಅದರ ವರದಿಗಳನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ. ಇದು ನಿಜವಾದ ಪ್ರಜಾಪ್ರಭುತ್ವದ ಲಕ್ಷಣ ಮತ್ತು ಪಾರದರ್ಶಕತೆ. ವೀಕ್ಷಕರೇ, ಯೋಚನೆ ಮಾಡಿ, ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಆದಾಯ ತೆರಿಗೆ ಕಟ್ತಾನೆ, ಸಣ್ಣ ವ್ಯಾಪಾರಿಯು GSTಯ ಲೆಕ್ಕ ಕೊಡ್ತಾನೆ. ಹೀಗಿರುವಾಗ ಸಮಾಜವನ್ನ ತಿದ್ದುತ್ತೀವಿ, ದೇಶಭಕ್ತಿಯನ್ನ ಕಲಿಸ್ತೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳುವ RSS ಮಾತ್ರ ತನ್ನ ಹಣಕಾಸು, ಆಸ್ತಿ ಮತ್ತು ಕಾರ್ಯವೈಖರಿಯನ್ನ ಸಾರ್ವಜನಿಕವಾಗಿ ಪಾರದರ್ಶಕವಾಗಿಡೋದಕ್ಕೆ ಯಾಕೆ ಹಿಂಜರಿತಾ ಇದೆ? ಸಿಟಿ ರವಿ ಅವರೇ, ಪ್ರಿಯಾಂಕ್ ಖರ್ಗೆ ಕೇಳಿದ ಪ್ರಶ್ನೆಗೆ ದಾಖಲೆಗಳ ಸಮೇತ ಉತ್ತರವನ್ನ ಕೊಡಿ. ಅದನ್ನ ಬಿಟ್ಟು ವೈಯಕ್ತಿಕ ನಿಂದನೆ ಮಾಡೋದನ್ನ ನಿಲ್ಲಿಸ್ರಿ. ಒಟ್ನಲ್ಲಿ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ RSS ಪಾರದರ್ಶಕತೆಯ ಕುರಿತಾದ ಈ ಚರ್ಚೆ ಮತ್ತಷ್ಟು ತೀವ್ರ ರೂಪ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಲ್ಲೇ ಕಣ್ಮರೆಯಾಗ್ತದಾ ಅಥವಾ ಒಂದು ಕ್ರಾಂತಿಕಾರಕ ಕಾನೂನು ಜಾರಿಗೆ ತರಲು ದಾರಿಯಾಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.